ಈಗ ನಾವು ಮಾಡ್ತೀನಂತ ಬಂದ್ರೆ ನಾವು ತಿಳಿದವರು ನಾವು ಹೇಳಬೇಕು ಏನಂತಂದ್ರೆ ಈ ತರ ನೀವು ಮಾಡಬಾರ್ದು ಅಂತಂದ್ಬಿಟ್ಟು. ಒಂದು ಸಭೆ, ಒಬ್ಬ ಪಾಸ್ಟ್ರು, ಒಬ್ಬ ಸೇವಕನ್ನ ಹಿಡ್ಕೊಂಡು ನಿಮ್ಮ ಜೀವಿತದಲ್ಲಿ ನೀವು ಮುಂದೆ ಸಾಗುವಂತವರಾಗಿರ್ಬೇಕು. ಯಾಕಂತಂದ್ರೆ ಇವತ್ತು ಅನೇಕ ಜನರಿಗೆ ಅವ್ರು ಹೊಸದಾಗಿ ಯೇಸುವನ್ನು ತಿಳ್ಕೊಂಡಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದಕ್ಕೆ ಅವ್ರು ಈ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಇನ್ನು ಕೆಲವೊಬ್ರು ಬುದ್ಧಿವಂತರು ಇರ್ತಾರೆ, ಚರ್ಚ್ನು ಬೇಡ, ಪಾಸ್ಟರ್ನು ಬೇಡ, ಏನು ಬೇಡ, ನಮ್ಮ ಮನೆ ಒಳಗಡೆ ಕುಂತ ಆರಾಧನೆ ಮಾಡಿದ್ರೆ ದೇವ್ರು ನನ್ನ ಮಾತು ಕೇಳ್ತಾರೆ ಎಂಬುದಾಗಿ. ನಾನು ನಮ್ಮ ಗ್ರೂಪಿನ ಒಳಗಡೆ ಒಂದು ವಿಡಿಯೋನ ಕಳಿಸ್ತೀನಿ. ಒಬ್ಬ ಸೇವಕ ಏನಂತ ಹೇಳ್ತಾನೆ ಗೊತ್ತದನ, ಚರ್ಚಿಗೆ ಬರಲ್ದೆ ಮನೆ ಒಳಗಡೆ ನೀ ಎಷ್ಟು ಬಿ ಪ್ರಾರ್ಥನೆ ಮಾಡು, ನೀ ಎಷ್ಟು ಬಿ ಭಕ್ತಿ ಮಾಡು, ನೀ ಎಷ್ಟು ಬಿ ಆರಾಧನೆ ಮಾಡು, ನಿನಗೆ ಆಶೀರ್ವಾದ ಇಲ್ಲ ಅಂತ ಹೇಳ್ತಾನೆ. ಅದನ್ನ ನಾನಲ್ಲ, ದೇವರ ಸೇವಕ ಹೇಳ್ತಾನೆ. ಒಂದು ವೇಳೆ ಆ ವಿಡಿಯೋವನ್ನ ನಾವು ನೋಡೋಣ ಅಂತಂತಂದ್ರೆ ನಾನು ಗ್ರೂಪಿಗೆ ಕಳಿಸಿ